ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ 50ನೇ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಮತ್ತು ಏನು ಮಹಿಳಾ ದಿನಾಚರಣೆ, ವಿಶೇಷವಾಗಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತಿನ ದಿನ ಏನು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಅವ್ರಿಗೆಲ್ಲ ಶುಭವಾಗಲಿ. ನಾನು ಇವತ್ತು ಇನ್ನೂ 3 ಕಾರ್ಯಕ್ರಮ ಇರೋದ್ರಿಂದ ತುರ್ತಾಗಿ ಹೊರಬೇಕಾಗಿದೆ. ಎಲ್ಲರೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಫಾದರ್ ಮ್ಯೂಸಿಕ್ ಅನ್ನೋಕ್ಕೆಲ್ಲೂ ಕೂಡ ನಾನು ಡ್ರಮ್ಮರಾಗಿ ವರ್ಕ್ ಮಾಡಿದ್ದೀನಿ. ಇವತ್ತು ಅವರ 50ನೇ ಹುಟ್ಟುಹಬ್ಬಕ್ಕೆ ನಾನು ಬಂದೆ. ನಿಮ್ಮ ಜೊತೆ ಈ ಅವಕಾಶ ಮಾಡಿಕೊಟ್ಟಿದ್ದಾಗ ನಮ್ಮ ಕಿಶೋರ್ ಕುಮಾರ್ ಅವರಿಗೆ ಧನ್ಯವಾದ ಹೇಳ್ತಾರೆ. ಅವ್ರು ಮಾಡ್ತಾ ಇರೋ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯಲಿ ಹೇಳ್ತಾ ನಾನೇನು ಇಷ್ಟಪಡ್ತಿದ್ದರೆ, ನನ್ನ ಆತ್ಮೀಯ ಸ್ನೇಹಿತರು ಕಿಶೋರ್ ಕುಮಾರ್ ಅವರು ನನಗೆ ಸುಮಾರು ಒಂದು 10 ವರ್ಷದಿಂದ ನನ್ನ ಸ್ನೇಹಿತರಾಗಿದ್ದಾರೆ. ಅವರು ಇದೇ ರೀತಿ ನಮ್ಮ ಈ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದೇನು ಒಂದು ಜನ್ಮದಿನಾಚರಣೆ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು. ಈ ಸತಿ ನಮ್ಗೆ ಹೇಳಿದ್ರು ಒಂದು 20 ಡೇಸ್ ಬೇಕು. ಈ ಕಾರ್ಯಕ್ರಮಕ್ಕೆ ಬೆಳೀತಕ್ಕಂಥ ಎಲ್ಲ ಆತ್ಮೀಯರಿಗೂ ಮತ್ತು ಮೀಡಿಯಾದವ್ರಿಗೂ ಎಲ್ಲರೂ ಹೇಳ್ತಾ, ಇದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೂ ನಾನು ಅನುಸರಿಸಿ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ತಾವು ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನೊಬ್ಬ ಪತ್ರಕರ್ತ, ನಿರೂಪಕ ಮತ್ತು ಕಲಾವಿದನಾಗಿ 8 ವರ್ಷಗಳ ಸತತವಾಗಿ ನಾನು ಸೇವೆನ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ಇದು ನಮ್ಮದು 48ನೇ ಕಾರ್ಯಕ್ರಮ. ಸೊ ಇವತ್ತು ಅದ್ಭುತವಾದ ಕಾರ್ಯಕ್ರಮ. ಏನಕ್ಕಂದರೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟಿದಬ್ಬದ ಪ್ರಯುಕ್ತ ಮತ್ತು ಮಹಿಳಾ ದಿನದ ಅಂಗವಾಗಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇಷ್ಟು ಜನರನ್ನು ಒಟ್ಟುಗೂಡಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಗೌರವಿಸಿ ಒಂದು ತಾನು ಮಾಡುವಂಥ ಒಂದು ಕೆಲಸ ಇನ್ನೂ ಪ್ರಗತಿಯನ್ನು ಕಾಣಲಿ. ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಅವರ ಕುಟುಂಬವನ್ನು ಅಭಿವೃದ್ಧಿಗೊಳಿಸಲಿ ಅಂತೇಳಿ ಪ್ರಾರ್ಥಿಸಿದ ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟಂತ ಡಾಕ್ಟರ್ ಕರ್ಣ, ನನ್ನ ಬಹಳ ಆತ್ಮೀಯ ಸ್ನೇಹಿತರು, ನನ್ನ ಪ್ರತಿ ಹೆಜ್ಜೆಯಲ್ಲಿ ನನ್ನ ಜೊತೆನೇ ಇದ್ದಾರೆ. ನಾಳೆನೂ ಒಂದು ಕಾರ್ಯಕ್ರಮ ನಾವು ಭಾಗವಹಿಸ್ತಾ ಇದ್ದೀವಿ. ತುಂಬಾ ಸಂತೋಷವಾಯಿತು. ಕರ್ಣ ಅವರ ಗ್ರೇಟ್ ಫಾರ್ ಯು. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ನೃತ್ಯ, ಸಂಗೀತ ಎಲ್ಲ ನೋಡಿದ್ದೀನಿ. ಅದಾದಮೇಲೆ ಭಾಷಣ ಕೇಳೋಕ್ಕೆ ಯಾರು ಬೇಜಾರಲ್ವಾ? ಯಾರು ಕೂಡ ಭಾಷಣ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದು ಒಂದೆರಡು ಮಾತು ಹೇಳ್ಬೇಕಲ್ಲ, ಮಕ್ಕಳು ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಅಭಿನಂದನೆ ಸಲ್ಲಿಸೋದು ಎಲ್ಲ ಆಕರ್ಷಣೀಯ ವ್ಯಕ್ತಿ ನಿಮ್ಮ ಮುಂದೆ ಎಲ್ಲ ಕೂತಿದ್ದಾರೆ. ಅದರಿಂದ ನೋಡೋದೇ ಒಂದು ಸಂತೋಷ. ಅವ್ರ ಜೊತೆ ಕೂತ್ಕೊಳ್ಳೋದು ಇನ್ನೂ ಒಂದು ಸಂತೋಷ. ಅವ್ರನ್ನ ನೋಡೋ ಅವಕಾಶ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಕಿಶೋರ್ ಕುಮಾರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೀವಿ, ರಾಜ್ಕುಮಾರ್ ಹೋದಾಗ ಕೇಳಿದ್ರಿ ಮತ್ತೊಮ್ಮೆ ಹುಟ್ಟಿ ಬಾ ಅಂತ. ಈಗ ನಾವೇನು ಕೇಳ್ತೀವಿ, ಪುನೀತ್ ಕುಮಾರ್ ಹುಟ್ಟಿ ಬಾ, ಮತ್ತೊಮ್ಮೆ ಹುಟ್ಟಿ ಬಾ, ನಮ್ಮೆಲ್ಲರ ಜೊತೆ ಬಾ, ನಿನ್ನನ್ನು ನೋಡೋದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ನೀವು ಎಲ್ಲರೂ ಕೇಳ್ತಾ ಇದ್ದೀವಲ್ವಾ? ಅಂತಹ ಇವತ್ತೊಂದು ಸಂದರ್ಭ. ಇದ್ರ ಜೊತೆಯಲ್ಲಿ ಮಹಿಳಾ ದಿನಾಚರಣೆ ಕೂಡ ಇವರು ಆಚರಣೆ ಮಾಡ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಏನು ಸೂಪರ್. ನಮಸ್ಕಾರ, ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಯನ ಸಭಾಂಗಣದಲ್ಲಿ ನಾವು ಇವತ್ತು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಒಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟಿದಬ್ಬದ ಪ್ರಯುಕ್ತ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಇವತ್ತು ನಯನ ಸಭಾಂಗಣದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ 8 ರಿಂದ 10 ಡ್ಯಾನ್ಸ್ ಅಕಾಡೆಮಿಗಳು ಭಾಗಿಯಾಗಿ 200ಕ್ಕೂ ಹೆಚ್ಚು ಮಕ್ಕಳುಗಳು ಭರತನಾಟ್ಯಂ, ಕುಚ್ಚುಪುಡಿ, ಕಥಕಳಿ, ಹಿಪ್-ಹಾಪ್, ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ರೀತಿಯ ಕಲೆಗಳನ್ನು ಅವ್ರಿಗೆ ತೋರಿಸಿದ್ರು. ಹಾಗಾಗಿ ಅವ್ರಿಗೆ ಯಾರ್ಯಾರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಲಾವಿದರಾಗಿ ಬಂದು ಅವರ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ, ಅವರ ಒಂದು ಕಲೆನ ತೋರಿಸಿದ್ದಾರೆ, ಅವ್ರಿಗೆ ನಾವು ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸವಿನೆನಪು ಪ್ರಶಸ್ತಿ ಅಂತ ನಾವು ಅವ್ರಿಗೆಲ್ಲ ಒಂದು ಪುತ್ತಲಿಯನ್ನು ಕೊಟ್ಟು ಗೌರವಿಸಿದ್ವಿ.